ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ನಡೆದಿರುವ ಎಲ್ಲ ಬೆಳವಣಿಗೆಗಳ ಕಂಪ್ಲೀಟ್ ಅಪ್ಡೇಟ್ ಹೊತ್ತು ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಮೊದಲ ಸ್ಟೋರಿ, ಯಶ್ ತಾಯಿ ಮತ್ತು ಜಾಗದ ಮಾಲೀಕ ದೇವರಾಜ್ ನಡುವೆ ಹಾದಿ ಬೀದಿ ಜಗಳ ಮತ್ತೊಂದು ಸಲ ಶುರುವಾಗಿದೆ. ಸೈಟ್ ಒತ್ತುವರಿ ವಿವಾದ ಸಂಬಂಧ ನಟ ಯಶ್ ತಾಯಿ ಬೀದಿ ಜಗಳ. ಹಾಸನದ ವಿದ್ಯಾನಗರದಲ್ಲಿರುವ ನಟ ಯಶ್ ನಿವಾಸದ ಮುಂದೆ ಯಶ್ ತಾಯಿ ಪುಷ್ಪ, ಸೈಟ್ ಮಾಲೀಕ ದೇವರಾಜ್ ವಾಗ್ವಾದ ಮಾಡಿಕೊಂಡಿದ್ದಾರೆ. ಯಶ್ ಮನೆ ಪಕ್ಕದ ಜಾಗ ಒತ್ತುವರಿ ಮಾಡಿದ ಆರೋಪ ಈ ಹಿಂದೆಯೇ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಈ ಹಿಂದೆ ಯಶ್ ತಾಯಿ ನಿರ್ಮಿಸಿದ್ದ ಕಾಂಪೌಂಡ್ ತೆರವು ಮಾಡಲಾಗಿತ್ತು. ಕಾಂಪೌಂಡ್ ತೆರವುಗೊಳಿಸಿದ್ರು ಜಮೀನಿನ ಮಾಲೀಕ ದೇವರಾಜ್. ದೂರು ಪ್ರತಿ ದೂರುಗಳಾಗಿದ್ವು. ಕಾಂಪೌಂಡ್ ಹಾಕೋದಕ್ಕೆ ಯಶ್ ತಾಯಿ ಮುಂದಾಗಿದ್ದಾರೆ. ಅವರ ವಿರುದ್ಧ ಜಾಗದ ಮಾಲೀಕ ದೇವರಾಜ್ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಜಾಗಕ್ಕೆ ನೀವ್ ಯಾಕೆ ಕಾಂಪೌಂಡ್ ಹಾಕ್ತೀರಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಿಮ್ಮ ಬಗ್ಗೆ ಗೌರವ ಇದೆ, ನನಗೆ ಗೌರವ ಇದೆ ಮೇಡಮ್. ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ನೋಡಿ. ಮಗನ ಹೆಸರು ನಾವು ಯಾವತ್ತೂ ಅಭಿಮಾನ ಇದೆ. ಫೋನ್ ಸರ್ವೆ ನಂಬರ್ ಮೇಲೆ ಅಡ್ಡ ತಂದಿದ್ರಾ? ನಿಮ್ ದುಡ್ಡಿ ಕೊಡ್ತಾರೆ. ಸರ್ವೆ ಮಾಡಿಸಿದ್ರಾ? ಬಂದಿದಾರಾ? ರಿಪೋರ್ಟ್ ಹಾಕಿದಾರಾ? ಆಯ್ತಪ್ಪ, ನಿಮ್ ಆರ್ಡರ್ ತೋರಿಸಿ. ಅವ್ರು ಮೀಡಿಯಾದವರಿಗೆ ಒಂದು 40-60 ಸೈಟ್ ಮೇಲೆ ಬಂದಿದ್ರೆ ಹಿಂದೆ ಬನ್ನಿ, ಹಿಂದೆ ಬನ್ರಿ. ಈಗ ಆಯ್ತು, ಮುನ್ಸಿಪಾಲಿಟಿ ಖಾತೆ ಮೇಲೆ ಬಂದಿದ್ರಾ? ಈಗ ಖಾತೆ ಮೇಲೆ ಬಂದಿದ್ರಾ? ಕೊಡಿ ದಾಖಲೆ ಕೊಡಿ. ಮುನ್ಸಿಪಾಲಿಟಿ ಖಾತೆ ಆಗಿದೆ. ಆಯ್ತು, ತಗೊಂಡು ನೀವು ತಗೊಂಡು ನಾನು ತರ್ತೀನಿ. ನೀವು ತಗೊಂಡು ಜಾಗ ಅಂತಂದ್ರೆ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಯಶ್ ತಾಯಿನೇ ಅತಿಕ್ರಮಣ ಮಾಡಿದ್ದಾರೆ ಅನ್ನೋದು ದೇವರಾಜ ಆರೋಪ. ವಿವಾದಿತ ಜಾಗದ ಮುಂದೆನೆ ಯಶ್ ತಾಯಿ ಗಲಾಟೆ ಮಾಡಿದ್ದಾರೆ. ದೇವರಾಜ ಹಾಕಿದ್ದ ತಂತಿ ಬೇಲಿ ತೆರವುಗೊಳಿಸಿದ್ದಾರೆ ಯಶ್ ತಾಯಿ. ಮನೆ ಮುಂದೆ ಬಂದ ದೇವರಾಜ್ಗೆ ಯಶ್ ತಾಯಿ ತರಾಟೆಗೆ ತಗೊಂಡಿದ್ದು, ಯಾವುದೋ ಜಾಗಕ್ಕೆ ಸಂಬಂಧಿಸಿದ ದಾಖಲಾತಿ ತಗೊಂಡು ಬಂದಿದ್ದೀಯಾ, ನೀನು ರೌಡಿಸಂ ಮಾಡಿಸ್ತಿದ್ದೀಯಾ ಅಂತ ಯಶ್ ತಾಯಿ ಆವಾಜ್ ಹಾಕಿದ್ದಾರೆ. ನಾನು ಇದೇ ಊರ ಮಗಳು, ನನ್ನನ್ನ ಹೆದರ್ಸೋಕ್ ಬರಬೇಡ. ನಾನು ಇದೇ ಊರ ಮಗಳು, ನಾನು ಹೆದರಲ್ಲ ಅಂತ ಯಶ್ ತಾಯಿ ಹೇಳಿದ್ದಾರೆ. ನ್ಯಾಯಾಲಯದ ಮೂಲಕ ಬಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇ ಊರ ಹೆಣ್ಮಗಳು, ಇಲ್ಲೇ ನೀರು ಕುಡಿದು ಬೆಳೆದಿದ್ದೀನಿ. ನನ್ನ ಎದುರ್ಸಕ್ ಬಂದಿಲ್ಲ. ನಾನು ಹಾಸನಿಂದನೇ ಹೋಗಿರೋದು. ಅಲ್ಲಿ ಹೇಳಕ್ ಬರ್ಬೇಡ ನೀನು. ನಾನು ಹಾಸನವಳೆ. ಇಲ್ಲಿ ನೋಡಿ, ಇದಾರೆ ಎಲ್ಲ ನಮ್ಮವರು. ಜನ ಕರ್ಕೊಂಡ್ಬರ್ತಾನೆ. ಇಲ್ಲಿ ದಿನ ಗಲಾಟೆ ಮಾಡಿಸ್ತಾನೆ. ನೆನೆ ಪ್ರಸಾದಿ ಹತ್ರ ಬಂದವನೆ ಗಲಾಟೆಗೆ. ನೀವೇ ಹಾಕಿದಿರಿ ನಮ್ಮ ಮೇಲೆ ಕೇಸ. ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ. ನಮ್ಮ ಜಾಗ ಕ್ಲೀನ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡ. ಯಾಕೆ ತುಂಬಾ ಕ್ಲೀನ್ ಆಗಿತ್ತಿದ್ದಲ್ಲ, ಎಲ್ಲ ಹೋಗಿದ್ದೆ. 65 ಈಗ ಬಂದಿದ್ಯಾ? 65 ನಿಮಿಷದಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಬೋರ್ಡ್ ಅನ್ನ ನಮ್ದೇ ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು, ಅದನ್ನ ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸಿಂಗ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಾ ಇರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ನಮ್ದು ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನ ನಾವು ಕ್ಲೀನ್ ಮಾಡಿರೋದು. ನಮ್ಮ ಜಾಗ ನಾವು ಕ್ಲೀನ್ ಮಾಡಿರೋದು. ಅವರು ನಮ್ಮ ಆಸ್ತಿಯನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ನಾವೇ ಮಾಡ್ಬೇಕು. ನಾನ್ GP ಹೋಲ್ಡರ್ ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ.
ನಾನು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಯಾಕೆ ಬಂದಿಲ್ಲ 6 ವರ್ಷ ಹೇಳಿ ನೀವು? ಎಲ್ಲ ದಾಖಲೆಗಳು ನಮ್ಮ ಹತ್ರ ಐತೆ, ನಾವು ಕೋರ್ಟ್ಗೆ ಕೊಡ್ತೀವಿ ಅಂತಾರೆ ಅವರು. ಕೋರ್ಟ್ ಆರ್ಡರ್ ಅಲ್ಲಿ ನನ್ನ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ಕೆ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಇನ್ನೇನು ಬೇಡ, ನಾನು ಈಗ ಇಲ್ಲಿಂದ ಹೋಯ್ತೀನಿ, ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್. ಅಂದ್ರೆ ಸೈಟ್ ಮೇಲೆ ಕೊಟ್ಟಿಲ್ಲ, ಯಾವ್ದೋ ತಗ ಬಂದಿರೋದು. ಅವ್ರು ಯಾವ ಉದ್ದೇಶಕ್ಕೆ ಈ ಜಾಗಕ್ಕೆ ನಮ್ ಬಂದಿದ್ದಾರೆ? ಸರ್ವೆ ನಂಬರ್ ಅಲ್ಲ. ನಿನ್ನೆ ಮೊನ್ನೆ ಎಲ್ಲ ಗಲಾಟಿರಿ. ನಿನ್ನೆ ಮೊನ್ನೆ ನಮ್ಮ ಹುಡುಗ ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಈ ಹುಡುಗನ ಹೆಸರು ನಮ್ಮ ಹತ್ರ ಇದು ಮಾಡಿರೋದು ಏನಂದ್ರೆ ನಮಗೆ ಸೇರಿದ್ದು ಬೋರ್ಡ್ ಎಲ್ಲ ಹಾಕಿದ್ದಾರೆ. ನಮ್ಮ ಹುಡುಗಂದು, ಇದು ನಮ್ದು. ಎಲ್ಲೈತೆ ಅವ್ರದ್ದು ಅಂತ ತೋರ್ಸಕ್ ಹೇಳಿ. ತೋರ್ಸಕ್ ಹೇಳಿ. ನಾವು ಕಾಂಪೌಂಡ್ ಹೋಗ್ತಾ ಇದೀವಿ, ಮತ್ತೆ ಯಾಕೆ ಆಗ್ತಾ ಇರ್ತಾರೆ ನಮ್ ಜಾಗಕ್ಕೆ? ನಾವು ಅವ್ರು ಕೋರ್ಟಿಂದ ಆರ್ಡರ್ ತಂದ್ರೆ ಬಿಟ್ಕೊಡ್ತೀವಿ. ಈಗ ಹೊಡೆದಿದ್ದಾರೆ, ಅವ್ರು ಹೊಡೆದಿದ್ರಲ್ಲ. ಹೊಡೆದಿದ್ದಕ್ಕೆ ಡಿಫಾರ್ಮೇಶನ್ ಹಾಕಿದೀವಿ ಬಿಡಿ. ಮೇಡಮ್, ಈಗ ಅವರು ಕಂಪ್ಲೇಂಟ್ ಕೊಟ್ಟರೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಕಂಪ್ಲೇಂಟ್ ಯಾಕೆ ಕೊಟ್ಟಿರೋದು ಗೊತ್ತಾ? ನೋಡಿ, ಕ್ಯಾಮ್ರಾ ಬಿಚ್ಚವ್ರೆ, ಬೀಗ ಬಿಚ್ಚವ್ರೆ, ನಮ್ದೆಲ್ಲ ಹೊಡೆದಾಕ್ಯವ್ರೆ, ನಮ್ಮ ಎಲೆಕ್ಟ್ರಿಕ್ ಸಾಮಾನ್ ಕತ್ಕೊ ಹೋಗ್ಯವ್ರೆ. ನೈಟ್ ಎಲ್ಲ ಅವ್ರೆಲ್ಲ ಬರೋದು ರೌಡಿಸಮ್ ಮಾಡೋದಿಲ್ಲಿ. ನಿನ್ನೆ ಒಬ್ಬ ಪೊಲೀಸ್ ಕರ್ಕ ಬಂದವ್ರು, ಅವ್ರ ನಂಬರ್ ಇಟ್ಟಿದ್ದೀನಿ, SP ಕೊಡ್ತೀನಿ. ಇವರು ಈ ಏರಿಯಾದೆಲ್ಲ ಒಂದು ದಂಧೆ ಇದು. ನ್ಯಾಯಾಲಯದ ಸ್ಟೇ ಕೇಳಿದ್ರಿ, ಸ್ಟೇ ಸಿಕ್ಕಿಲ್ಲ ಮೇಡಮ್. ಏನಾಯ್ತು? ಸ್ಟೇ ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.